ಹಾಯ್, ನಾನು ಪ್ರಜ್ವಲ್. ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿನ್ನೂರಿಂದ ನಾವು 2025 ಕ್ವಶನ್ ಪೇಪರ್ ಮುರಾರ್ಜಿಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು EVS ಪಾರ್ಟ್ ಅಥವಾ ಸೈನ್ಸ್ ಪಾರ್ಟ್ನ ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ ಅಂತ. ಫಸ್ಟ್ ಕ್ವಶನ್ ನೋಡ್ರಿ. ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇರಲು ಡ್ಯಾಶ್ ಅನ್ನು ಹಾಕಿರುತ್ತಾರೆ. ಡ್ಯಾಶ್ ಈಸ್ ಆಡೆಡ್ ಟು ಪಿಕಲ್ ಟು ಅವಾಯ್ಡ್ ಫ್ರಮ್ ಸ್ಪಾಯ್ಲಿಂಗ್ ಅಂತ. ಇಲ್ಲಿ ಸ್ಪಾಯ್ಲಿಂಗ್ ಅಂತಂದ್ರೆ ಏನು? ಕೆಡಲಾರದಂತೆ. ಯಾವ್ದು ಕೆಡಲಾರದಂತೆ? ಉಪ್ಪಿನಕಾಯಿ ಅಥವಾ ಪಿಕಲ್. ಈ ಪಿಕಲ್ ನ ಕೆಡಲಾರದಂತೆ ಅಂದ್ರ ಸ್ಪಾಯಿಲ್ ಆಗ್ಲಾರ್ದಂತ, ಅದ್ರೊಳಗಡೆ ಏನು ಫಂಗಸ್ ಬೆಳಿಲಾರ್ದಂತ, ಬಹಳ ದಿನ ಉಪಯೋಗಕ್ಕೆ ಬರ್ಲಿ ಅಂತ ಅದ್ರೊಳಗಡೆ ಏನ್ ಹಾಕ್ತಾರ ಗೊತ್ತಾ? ಹೆಸರಿನಲ್ಲೇ ಐತಿ, ಉಪ್ಪಿನಕಾಯಿ. ಉಪ್ಪು ಹಾಕ್ತಾರ. ಈ ಉಪ್ಪು ಅನ್ನೋದು ಪ್ರಿಸರ್ವೇಟಿವ್. ಏನು? ಪ್ರಿಸರ್ವೇಟಿವ್ ತರ ಆಕ್ಟ್ ಆಗುತ್ತೆ. ಈ ಪ್ರಿಸರ್ವೇಟಿವ್ ಹಂಗಂದ್ರೆ ಏನು? ಪ್ರಿಸರ್ವೇಟಿವ್ ಅಂತಂದ್ರೆ ಯಾವ್ದಾದ್ರು ಒಂದು ಫುಡ್ ಐಟಮ್ ಅಥವಾ ಮೆಡಿಸಿನ್ ಬಹಳ ದಿನ ಉಪಯೋಗಕ್ಕೆ ಬರ್ಲಿ ಅಥವಾ ಬಹಳ ದಿನದ ನಂತರ ನಾವು ಇದನ್ನ ಯೂಸ್ ಮಾಡ್ಲಿ ಅಂತಂದು ಇದನ್ನ ಪ್ರಿಸರ್ವೇಟಿವ್ಸ್ ನ ಅದ್ರೊಳಗಡೆ ಹಾಕ್ತಾರೆ. ಸಪೋಸ್ ಎಕ್ಸಾಂಪಲ್ ಸಾಲ್ಟ್, ನೆಕ್ಸ್ಟ್ ಶುಗರ್, ನೆಕ್ಸ್ಟ್ ಆಲ್ಕೋಹಾಲು. ಇದನ್ನ ಯಾವ್ದ್ರಲ್ಲಿ ಹಾಕ್ತಾರ? ಯಾವ್ದಾದ್ರು ಫುಡ್ ಐಟಮ್ ಅಲ್ಲಿ. ಆದ್ರೆ ಅದೇ ತರ ಉಪ್ಪಿನಕಾಯಿಯಲ್ಲಿ ಏನಾಗ್ತೀವಿ ನಾವು? ಸಾಲ್ಟ್ ಅನ್ನ ಹಾಕ್ತಿವಿ. ಬರೀ ಈ ತರ ಅಷ್ಟೇ ಅಲ್ಲ, ಇವನ್ನ ನ್ಯಾಚುರಲ್ ಪ್ರಿಸರ್ವೇಟಿವ್ಸ್ ಅಂತ ಕರೀತಾರೆ. ಇದರಲ್ಲಿನೂ ಕೂಡ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಅದಾವ. ಅದೇ ಬೆನ್ಸೋಯಿಟ್ಸ್. ಇವಕ್ಕೂ ಹಾಕಿದ್ರೆ ಫುಡ್ ಏನಾಗುತ್ತೆ ಗೊತ್ತಾ? ಬಹಳ ದಿನ ತನಕ ಕೆಡಲಾರ್ದೆ ಏನಾಗುತ್ತಾ ನಮ್ಮ ಹತ್ರ ಉಳಿಯುತ್ತಾ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ ಏನೈತಿ? ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು? ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಅ ಪ್ರಾಪರ್ಟಿ ಆಫ್ ಎ ಬ್ರಿಕ್ ಅಂತ. ಬ್ರಿಕ್ ಗೊತ್ತಾ ನಿಮ್ಗೆ? ಬ್ರಿಕ್ ನೋಡಿದಿರಾ? ಇಟ್ಟಿಗೆ. ಇದನ್ನ ಮನಿ ಕಟ್ಟಾಕ, ಗೋಡೆ ಕಟ್ಟಕ್ಕ ಎಲ್ಲ ಯೂಸ್ ಮಾಡ್ತೀವಲ್ಲ. ಆ ಬ್ರಿಕ್ ಹೆಂಗಿರುತ್ತೆ ನೋಡ್ರಿ, ಈ ತರ ಇರುತ್ತಲ್ಲ. ಆ ಬ್ರಿಕ್ ಈ ಕೆಳಗಡೆ ಯಾವ ಪ್ರಾಪರ್ಟಿನ ಫಾಲೋ ಮಾಡುತ್ತಾ ಅಂತ ಕೇಳ್ಯಾರ. ಯಾವ ಪ್ರಾಪರ್ಟಿ ನೋಡೋಣ. ಫಸ್ಟ್ ಕ್ವಶನ್, ಫಸ್ಟ್ ಆಪ್ಷನ್, ಕಣಗಳು ತುಂಬಾ ವಿರಳವಾಗಿ ಜೋಡಣೆ ಆಗಿರುತ್ತವೆ. ಅದರರ್ಥ ಏನು? ಕಣಗಳು ಅಂತಂದ್ರೆ ಏನು? ನಮ್ಗೆಲ್ಲರಿಗೂ ಗೊತ್ತು. ಯಾವುದೇ ಮ್ಯಾಟರ್ ಆಗ್ಲಿ, ಮ್ಯಾಟರ್ ಅಥವಾ ಯಾವುದೇ ಒಂದು ವಸ್ತು ಆಗ್ಲಿ, ಅದು ಚಿಕ್ಕ ಚಿಕ್ಕ ಕಣಗಳಿಂದ ಮಾಡಲ್ಪಟ್ಟಿರುತ್ತದೆ ಅಂತ ನಾವು ಓದಿದ್ವಿ. ಎಂತವು ಚಿಕ್ಕ ಚಿಕ್ಕ ಕಣಗಳು? ಇವನ್ನ ಆಟಮ್ಸ್ ಅಂತ ಕರಿತೀವಿ. ಆಟಮ್ ಅಥವಾ ಧಾತು ಅಂತ ಇದೇನ್ ಕರಿತೀವಿ. ಇವು ಒಂದು ವೇಳೆ ಸಾಲಿಡ್ ಘನ ಇತ್ತಂತ ತಿಳ್ಕೊರಿ, ಅದು ಪೂರ್ತಿ ಒತ್ತಿ ಜೋಡಣೆ ಆಗಿರುತ್ತದೆ. ಇಲ್ಲಿ ನೋಡ್ರಿ, ಕಣಗಳು ತುಂಬಾ ವಿರಳವಾಗಿ ಜೋಡಣೆ ಆಗಿರುತ್ತವೆ. ಹಾಗಾದ್ರೆ ವಿರಳವಾಗಿ ಅಂತಂದ್ರೆ ಇದು, ಈ ಕಣಗಳು ಐತಲ್ಲ ಬಹಳ ದೂರ ಇದೊಂದು ಇಟ್ಟಿಗೆ ಅಥವಾ ಯಾವ್ದಾದ್ರು ವಸ್ತು ಅಂದ್ರೆ ಅದರಲ್ಲಿ ಕಣಗಳೇನಿರ್ತಾವು? ದೂರವಾಗಿರ್ತಾವು ಅಂತ. ಈ ದೂರ ಯಾವಾಗಿರ್ತಾವಂದ್ರ, ಒಂದು ಲಿಕ್ವಿಡ್ ಅಂದ್ರೆ ನೀರಿನ ಪದಾರ್ಥ ಇರ್ತಲ್ಲ, ದ್ರವ್ಯ ರೂಪ, ಅದರಲ್ಲಿ ಲಿಕ್ವಿಡ್ ಅಲ್ಲಿ ದೂರ ಇರ್ತಾವ. ಲಿಕ್ವಿಡ್ ಅಂದ್ರೆ ದ್ರವ್ಯ. ಇಲ್ಲ ಅಂತಂದ್ರೆ ಗ್ಯಾಸಸ್ ಅಲ್ಲಿ ಈ ಕಣಗಳು ಬಹಳ ವಿರಳವಾಗಿರ್ತಾವ. ದೂರ. ಗ್ಯಾಸಸ್ ಅಂದ್ರೆ ಗಾಳಿ ರೂಪದ ವಸ್ತುಗಳು ಯಾವ್ಯಾವ ಇರ್ತಾವ ನೋಡ್ರಿ, ಅದರಲ್ಲಿ ಅದು ಹೊಗೆ ಈ ತರ ನೋಡ್ರಿ, ಅದರಲ್ಲಿ ಕಣಗಳು ದೂರ ಇರ್ತಾವ. ಬಟ್ ಇಟ್ಟಿಗೆ ಅನ್ನೋದು ಏನದು? ಘನ. ಅದು ಹೌದಾ? ಅದು ಘನ ಅಂದ್ರ ಸಾಲಿಡ್. ಅದು ಸಾಲಿಡ್ ಅಂತಂದ್ರ ಆ ಇಟ್ಟಿಗೆಯಲ್ಲಿ ಕಣಗಳು ತುಂಬಾ ಒತ್ತತ್ತಿ ಜೋಡಣೆ ಆಗಿರ್ತಾವ. ಇದ್ರ ತುಂಬಾ ಪೂರ್ತಿ ಕಣಗಳು, ಆಟಮ್ಸ್ ಯಾವ ತರ? ಡೆನ್ಸ್ಲಿ ಕಾಂಪ್ಯಾಕ್ಟೆಡ್ ಇರ್ತಾವ. ಹಂಗಂದ್ರೆ ಆಪ್ಷನ್ ಎ ತಪ್ಪು. ನೆಕ್ಸ್ಟ್, ಕಣಗಳು ಸ್ವಲ್ಪ ವಿರಳವಾಗಿ ಜೋಡಣೆ ಆಗಿರುತ್ತವೆ. ಸ್ವಲ್ಪ ವಿರಳ ಅಂತಂದ್ರೆ ಪಾರ್ಟಿಕಲ್ಸ್ ಆರ್ ಲೂಸ್ಲಿ ಅರೇಂಜ್ಡ್. ಅಂದ್ರ ಪೂರ್ತಿನೂ ವಿರಳ ಅಲ್ಲ, ಸ್ವಲ್ಪ ವಿರಳವಾಗಿ. ಅಂದ್ರೆ ಸ್ವಲ್ಪ ಸಮೀಪನೇ ಇರ್ತಾವ, ಸ್ವಲ್ಪ ದೂರ ಇರ್ತಾವ. ಅದು ಲಿಕ್ವಿಡ್ ಒಳಗೆ ಇರ್ತಾವ. ಆದ್ರೆ ಇಟ್ಟಿಗೆ ಲಿಕ್ವಿಡ್ ಅಲ್ಲ. ಅದಕ್ಕಾಗಿ ಆಪ್ಷನ್ ಬಿ ಕೂಡ ತಪ್ಪು. ಕಣಗಳು ಸರಿಯಾಗಿ ಜೋಡಣೆ ಆಗಿರುವುದಿಲ್ಲ. ಪಾರ್ಟಿಕಲ್ಸ್ ಆರ್ ನಾಟ್ ಪ್ರಾಪರ್ಲಿ ಅರೇಂಜ್. ಇದು ಕೂಡ ತಪ್ಪು. ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆ ಆಗಿರುತ್ತವೆ. ಒತ್ತೊತ್ತಾಗಿ, ಇದನ್ನ ಹೇಳಿದ್ ನಾನು. ಪಾರ್ಟಿಕಲ್ಸ್ ಆರ್ ಡೆನ್ಸ್ಲಿ ಅಂದ್ರೆ ಒತ್ತೊತ್ತಾಗಿ ಜೋಡಣೆ ಆಗಿರುತ್ತವು. ಅದಕ್ಕೆ ನಾವು ಸಾಲಿಡ್ ಅಂತ ಕರಿತೀವಿ, ಘನ ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಓಕೆ, ಥರ್ಡ್ ಕ್ವಶನ್ ನೋಡ್ರಿ. ಏನೈತಿ ಥರ್ಡ್ ಕ್ವಶನ್? ಅಣೆಕಟ್ಟಿನ ಸಂಗ್ರಹವಾದ ನೀರು ಶಕ್ತಿಯನ್ನು ಹೊಂದಿದೆ ಅಂತ. ಒಂದು ಅಣೆಕಟ್ಟು ಅನ್ನೋದು ಏನಂದ್ರೆ ಗೊತ್ತಾ ನಿಮಗ? ವಾಟರ್ ಸ್ಟೋರ್ಡ್ ಇನ್ ಡ್ಯಾಮ್ ಪ್ರೊಸೆಸಸ್. ಅಂದ್ರೆ ಡ್ಯಾಮ್ ಅಂದ್ರ ಈಗ ಈ ತರ ನದಿ ಹರಿತಾ ಹೋಗ್ತಿರ್ತಂತ ತಿಳ್ಕೊರಿ. ಇದಕ್ಕ ನಾವು ನಮ್ಗ ಬೇಸಿಗೆ ಕಾಲದಲ್ಲಿ ನೀರು ಬೇಕಂತಂದ್ ಏನ್ ಮಾಡ್ತೀವಿ ನಾವು? ಇಲ್ಲೇ ಅಡ್ಡಲಾಗಿ ಏನ್ ಮಾಡ್ತೀವಿ? ಗೋಡೆಯನ್ನ ನಿರ್ಮಾಣ ಮಾಡ್ತೀವಿ. ಇದೇನಿದು? ಇದು ಡ್ಯಾಮ್. ಈ ಡ್ಯಾಮ್ ಹಿಂದೆ ಏನಾಗುತ್ತಾ? ಅಡ್ಡ ಈ ತರ ಗೋಡೆ ನಿರ್ಮಾಣ ಮಾಡಿದಾಗ ನೀರೈತಲ್ಲ, ಸಾಕಷ್ಟು ನೀರು ಏನಾಗುತ್ತಾ?
ಸಂಗ್ರಹ ಆಗ್ತಾ ಹೋಗುತ್ತೆ. ಇದು ನೀರು ಅಂತ ತಿಳ್ಕೊಳ್ಳಿ. ಸಾಕಷ್ಟು ನೀರು ಸಂಗ್ರಹ ಆಗ್ತಾ ಹೋಗುತ್ತಾ. ಆ ನೀರು ಸಂಗ್ರಹಣೆ ಆದಾಗ ಅದರಲ್ಲಿ ಯಾವ ಶಕ್ತಿ ಅಥವಾ ಯಾವ ಎನರ್ಜಿ ಇರುತ್ತಾ ಅಂತ ಕೇಳ್ಯಾರ. ನಾವು ಎನರ್ಜಿ ಬಗ್ಗೆ ಸ್ವಲ್ಪ ಓದೋಣ. ಎನರ್ಜಿ ಅಂತಂದ್ರೆ ಏನು? ಯಾವ್ದಾದ್ರು ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಮೂವ್ಮೆಂಟ್ ಆಗ್ಬೇಕು ಅಥವಾ ಮೂವ್ಮೆಂಟ್ ಆಗಕ್ಕೆ ರೆಡಿ ಆಗಿರುತ್ತೆ ಅಂತ ತಿಳ್ಕೊರಿ, ಅದ್ರೊಳಗಡೆ ಎನರ್ಜಿ ಇರಲೇಬೇಕು. ಈಗ ನೋಡ್ರಿ, ನಾವು ಆಡು ಭಾಷೆಯಲ್ಲಿ ಏನಂತೀವಿ, ಎನರ್ಜಿನ ಸಾಕಾಗಿ ಖಾಲಿ ಆಗಿಬಿಡತ್ತಿ, ಆಟ ಆಡ್ಬಿಟ್ಟಿರ್ತೀವಿ, ಸುಸ್ತಾಗಿ ಬಿಟ್ಟಿರ್ತೀವಿ, ಎನರ್ಜಿನ ಖಾಲಿ ಆಗೈತಿ. ಅದರಲ್ಲಿ ಎನರ್ಜಿನಲ್ಲಿ ಎರಡು ವಿಧ. ಯಾವ್ಯಾವುದು? ಪೊಟೆನ್ಶಿಯಲ್ ಎನರ್ಜಿ, ಪೊಟೆನ್ಶಿಯಲ್ ಎನರ್ಜಿ. ನೆಕ್ಸ್ಟ್ ಇನ್ನೊಂದು ಕೈನೆಟಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ. ಹಂಗಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಅಂದ್ರೆ ಏನು, ಕೈನೆಟಿಕ್ ಎನರ್ಜಿ ಅಂದ್ರೆ ಏನು? ಈಗ ನೋಡ್ರಿ, ನಮ್ಮ ಹತ್ರ ಒಂದು ಬಾಲ್ ಅಥವಾ ಒಂದು ಯಾವ್ದಾದ್ರು ಒಂದು ಸಾಮಾನು, ಇದು ಗ್ರೌಂಡ್ ಅಂತ ತಿಳ್ಕೊರಿ. ಇದೇನು? ಗ್ರೌಂಡ್. ನಾನಿಲ್ಲಿ ಇದಕ್ಕೆ ಕಟ್ಟಿ ತೂಗಿ ಹಾಕಿನಿ ಅಥವಾ ಕಟ್ಟಿ ಹಿಡ್ದಿನಿ ಅಥವಾ ತೂಗಿ ಹಾಕಿನಿ. ಇದಕ್ಕೆ ಯಾವ್ದಾದ್ರು ಇನ್ನು ಕೈನಾದ್ರೂ ಹಿಡ್ಕೊಂಡಿನಿ, ಅದನ್ನ ತೂಗಿ ಹಾಕಿನಿ. ಇನ್ನೇನು ಇದನ್ನ ಹಗ್ಗ ಕಟ್ ಮಾಡಿಬಿಟ್ರ ಅಥವಾ ಕೈಯಿಂದ ಬಿಟ್ಬಿಟ್ರ ಅದು ಕೆಳಗಡೆ ಬೀಳುತ್ತಲ್ಲ, ಬಿದ್ದಿಲ್ಲ ಬಟ್ ಬೀಳುತ್ತಾ. ಅಂದ್ರೆ ಏನು? ಬೀಳಕ ರೆಡಿ ಆಗಿ ನಿಂತೈತಿ. ಅದರೊಳಗಡೆ ಎನರ್ಜಿ ಏನಾಗ್ತಿರುತ್ತ, ಸ್ಟೋರ್ ಆಗ್ತಿರುತ್ತ. ಪಟ್ಟನ ಬಿಟ್ಕೊಡನೆ ಪಟ್ಟನ ಕೆಳಗೆ ಬೀಳುತ್ತ. ಆ ಎನರ್ಜಿನ ನಾವು ಪೊಟೆನ್ಶಿಯಲ್ ಎನರ್ಜಿ ಅಂತ ಕರಿತೀವಿ. ಪೊಟೆನ್ಶಿಯಲ್ ಎನರ್ಜಿ ಎಲ್ಲಿರುತ್ತ ಅಂತಂದ್ರ ಸ್ಟೋರ್ ಆಗಿರ್ತಲ್ಲ. ಇದು ಪೊಟೆನ್ಶಿಯಲ್ ಎನರ್ಜಿ, ಸ್ಟೋರ್ಡ್ ಎನರ್ಜಿ. ಇದೇನಿದು? ಸ್ಟೋರ್ಡ್ ಎನರ್ಜಿ. ಹಂಗಂದ್ರ ಕೈನೆಟಿಕ್ ಎನರ್ಜಿ ಅಂತಂದ್ರೆ ಏನು? ಕೈನೆಟಿಕ್ ಎನರ್ಜಿ, ಈಗ ಒಂದು ಚಕ್ರ ಮೂವ್ ಆಗಕತ್ತೈತೆ ಅಂತ ತಿಳ್ಕೊರಿ. ಒಂದು ಬಾಲ್ ಅಥವಾ ಒಂದು ಕಾರ್, ಒಂದು ಗಾಡಿ, ಒಂದು ಸಾಮಾನು ಅಥವಾ ಒಂದು ಏನಾದ್ರೂ ಒಂದು ವಸ್ತು ಮೂವ್ ಆಗಕತ್ತೈತಿ. ಮೂವ್ ಆಗೋ ಮುಂದೆ ಒಂದು ಎನರ್ಜಿ ಬೇಕಲ್ಲ, ಆ ಎನರ್ಜಿನ ಕೈನೆಟಿಕ್ ಎನರ್ಜಿ. ಇದು ಮೂವ್ಮೆಂಟ್ ಆಗೋ ಮುಂದ, ಮೂವ್ಮೆಂಟ್ ಅಥವಾ ಚಲನೆ, ಚಲನೆ, ಈ ಚಲನೆ ಪ್ರಕ್ರಿಯೆಯಲ್ಲಿ ಬೇಕಾಗಿರುವಂತ ಎನರ್ಜಿ ಏನಂತ ಕರಿತೀವಿ ನಾವು? ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಇಲ್ಲೇ ನೋಡ್ರಿ, ಈ ಡ್ಯಾಮ್ ಐತಲ್ಲ, ಈ ಡ್ಯಾಮ್ ಒಳಗಡೆ ಹಿಂದೆ ನೀರು ನಿಂತೈತೆ ಅಥವಾ ಮೂವ್ ಆಗತೈತ? ನಿಂತೈತಲ್ಲ, ಹಂಗಂದ್ರೆ ಅದು ಸ್ಟೋರ್ಡ್ ಎನರ್ಜಿ. ಸ್ಟೋರ್ಡ್ ಎನರ್ಜಿ ಯಾವುದು? ಪೊಟೆನ್ಶಿಯಲ್ ಎನರ್ಜಿ. ಆಪ್ಷನ್ ಐತೆ ನೋಡ್ರಿ, ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಏನೈತೆ ನೋಡ್ರಿ, ಭೂಮಿಯ ಮೇಲಿರುವ ಎಲ್ಲಾ ಶಕ್ತಿಗಳ ಮೂಲ ಆಕರ ಯಾವುದು ಅಂತ. ಮೂಲ ಆಕರ ಅಂದ್ರೆ ಮೂಲ ಸೋರ್ಸ್. ಭೂಮಿ ಮೇಲಿರ್ತಕ್ಕಂಥ ಎಲ್ಲಾ ಶಕ್ತಿಗಳ, ಎಲ್ಲಾ ಎನರ್ಜಿಗಳ, ದ ಮೇನ್ ಸೋರ್ಸ್ ಆಫ್ ಆಲ್ ಎನರ್ಜೀಸ್ ಆನ್ ದ ಅರ್ತ್ ಈಸ್. ಯಾವ್ದಪ್ಪ ಮೇನ್ ಸೋರ್ಸ್ ಯಾವುದು ಅಂತ ಕೇಳ್ಯಾರ. ಇದು ಭೂಮಿ ಅಂತ ತಿಳ್ಕೊರಿ. ಈ ಭೂಮಿ ಸೂರ್ಯನಿಂದ ಏನ್ ಕೇಳುತ್ತಾ? ಸನ್. ಸನ್ನಿಂದ ಏನ್ ಸಿಗುತ್ತಾ? ಲೈಟ್ ಸಿಗುತ್ತಾ. ಆ ಲೈಟ್ ಇಂದ ಏನಾಗುತ್ತಾ? ಪ್ಲಾಂಟ್ಸ್ ಏನ್ ಮಾಡ್ತಾವು? ಫುಡ್ ನ ಪ್ರೊಡ್ಯೂಸ್ ಮಾಡ್ತಾವು. ಆ ಫುಡ್ ಎಲ್ಲಾ ಆರ್ಗ್ಯಾನಿಸಮ್ಸ್ಗೆ, ಎಲ್ಲಾ ಆರ್ಗ್ಯಾನಿಸಮ್ಸ್ಗೆ ಏನ್ ಕೊಡುತ್ತಾ? ಫುಡ್ ಆಗುತ್ತಾ. ಹೆಂಗ್ ಫುಡ್ ಆಗತ್ರಿ? ಈ ಪ್ಲಾಂಟ್ಸ್ ಫುಡ್ ಪ್ರೊಡ್ಯೂಸ್ ಮಾಡ್ತಾವ, ಅದನ್ನ ಹುಲ್ಲು ತಿನ್ನೋ ಪ್ರಾಣಿಗಳು ತಿಂತಾವ, ಅದನ್ನೇ ಕಾರ್ನಿವೋರಸ್ ಇದನ್ನು ತಿಂತಾವ. ಯಾವ? ಈಗ ಮಾಂಸಾಹಾರಿಗಳು ಏನ್ ತಿಂತಾವು? ಪ್ರಾಣಿಗಳು ತಿಂತಾವ. ಪ್ರಾಣಿಗಳು ಏನ್ ತಿಂತಾವು? ಪ್ರಾಣಿಗಳೇನಾದ್ರು ತಿಂದು ಸದೃಢವಾಗಿ ದೊಡ್ಡ ಇದ್ವು ಅಂತಂದ್ರ ಮಾಂಸಾಹಾರಿಗಳು ತಿಂತಾವ. ಒಂದ್ ವೇಳೆ ಪ್ರಾಣಿಗಳೇ ಇರ್ಲಿಲ್ಲ ಅಂತಂದ್ರೆ ಮಾಂಸಾಹಾರಿಗಳು ಹೆಂಗ್ ತಿಂತಾರ? ಅದೇ ತರ. ಹಂಗಂದ್ರ ಈಗ ಎನರ್ಜಿ ಎಲ್ಲಿಂದ ಸಿಕ್ಕಂಗೈತಿ? ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಸನ್ನಿಂದ ಸಿಕ್ಕಂಗೈತಿ. ಮತ್ತೆ ಈಗ ನೋಡ್ರಿ, ನಾವು ಪ್ಲಾಂಟ್ಸ್ ಬೆಳಿಬೇಕಂತಂದ್ರ ನೀರ್ ಬೇಕಾ? ನೀರ್ಲಿಂದ ಸಿಗುತ್ತಾ? ರೇನ್ ಇಂದ ಬೇಕು. ಆ ರೇನ್ ಹೆಂಗಾಗುತ್ತಪ್ಪ? ರೇನ್ ಹಗಲೊತ್ನ್ಯಾಗ ಡೇ ಒಳಗಡೆ ಏನಾಗ್ಬೇಕು? ಸನ್ಲೈಟ್ ಬೀಳ್ತಲ್ಲ, ಈ ಸನ್ಲೈಟ್ ಭೂಮಿ ಮೇಲೆ ಬಿದ್ದಾಗ ಇದರಲ್ಲಿ ಇರ್ತಲ್ಲ ನೀರು, ನೀರ್ ಏನಾಗ್ಬೇಕು? ಆವಿ ಆಗ್ತಾ ಹೋಗ್ಬೇಕು. ಆ ನೀರು ಆವಿ ಆದ್ಮೇಲೆ ವಾಟರ್ ಸೈಕಲ್ ಆಗಿ ಏನಾಗುತ್ತಾ? ಮಳೆ ಬೀಳುತ್ತಾ. ಅದ್ರಂಗಂದ್ರ ದ ಮೇನ್ ಸೋರ್ಸ್ ಆಫ್ ಆಲ್ ಎನರ್ಜೀಸ್ ಆನ್ ದ ಅರ್ತ್ ಈಸ್ ಯಾವ್ದಪ್ಪ? ಗಾಳಿನೂ ಅಲ್ಲ, ಫಾರೆಸ್ಟ್ ಅಲ್ಲ, ವಾಟರ್ ಅಲ್ಲ, ಸನ್ನು. ಆಪ್ಷನ್ 2 is the right answer. Okay, let's move forward to 5th question. 5ನೇ ಪ್ರಶ್ನೆ ನೋಡೋಣ. ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ, ದ SI ಯೂನಿಟ್ ಆಫ್ ಡೆನ್ಸಿಟಿ ಈಸ್. ಮೊದಲು ಡೆನ್ಸಿಟಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಎಷ್ಟು ಕನ್ಫ್ಯೂಷನ್ ಇರ್ತಾ ಗೊತ್ತಾ ಡೆನ್ಸಿಟಿ ಅಂದ್ರೆ ಏನು ಅಂತಂದು. ಈಗ ನೋಡ್ರಿ, ನನ್ನ ಹತ್ತಿರ 1 kg ಬೇಡ, ನಾನೇನ್ ಮಾಡ್ತೀನಿ? ಒಂದಿಷ್ಟು ಬ್ಲಾಕ್ ಏನ್ ತಗೋತೀನಿ? ಐರನ್ ತಗೋತೀನಿ. ಐರನ್ ಅಂದ್ರೆ ಏನ್ ಗೊತ್ತಲ್ಲ? ಕಬ್ಬಿಣ. ಕಬ್ಬಿಣ ತಗೋತೀನಿ. ಅದರಷ್ಟೇ ನಾನೇನ್ ತಗೋತೀನಿ? ಹತ್ತಿ ತಗೋತೀನಿ. ಏನ್ ತಗೋತೀನಿ? ಹತ್ತಿ ತಗೋತೀನಿ, ಅಂದ್ರ ಕಾಟನ್. ಈಗ ಇವೆರಡರೊಳಗಡೆ ಯಾವ್ದು ಜಾಸ್ತಿ ತೂಕ ಇರುತ್ತೆ ಹೇಳ್ರಿಪ್ಪ? ಆಬ್ವಿಯಸ್ಲಿ ಐರನ್ನೇ ಜಾಸ್ತಿ ತೂಕ ಇರುತ್ತೆ. ಹತ್ತಿ ಜೊತೆ ಐರನ್ ಕಂಪೇರ್ ಮಾಡ್ತಿರಲ್ರಿ ನೀವೆಂತವ್ರಿ ಅಂತ ಕೇಳ್ಬೋದು. ಈಗ ನೋಡೋಣ, ನಾನೇನ್ ಮಾಡ್ತೀನಿ? 1 kg ಕಬ್ಬಿಣನ ತಗೋತೀನಿ,
1 ಕೆಜಿ ಹತ್ತಿಯನ್ನು ತಗೋತೀನಿ. 1 ಕೆಜಿ ಕಬ್ಬಿಣ ಅಂದ್ರೆ 1 ಕೆಜಿ ಕಲ್ಲು ಇಷ್ಟಿರ್ತಲ್ಲ, ಇಷ್ಟೇ ಇರುತ್ತೆ 1 ಕೆಜಿ ಕಲ್ಲು. 1 ಕೆಜಿ ಹತ್ತಿ ಅಂದ್ರೆ ಇಷ್ಟ ಹಾಕೊಂಡೇ ಇರ್ತೈತಿ. ಹಂಗಂದ್ರ ಈಗ ಸೈಜ್ ಕಂಪೇರ್ ಮಾಡೋಣಂತ. ಏನ್ ಮಾಡೋಣಂತ? ಸೈಜ್. ಈಗ ಕಬ್ಬಿಣ ಇಷ್ಟೇ ಇದ್ರೂ 1 ಕೆಜಿ ಐತಿ, ಬಟ್ ನಮಗ 1 ಕೆಜಿ ಹತ್ತಿ ಬೇಕಂದ್ರೆ ಒಂದು ಇಷ್ಟ ಹಾಕೊಂಡ ತಗೊಂಡ್ಬರ್ಬೇಕಲ್ಲ, ಹೌದಲ್ಲ? ಇಷ್ಟೇ ಆದ್ರೆ 1 ಕೆಜಿ ಆಗುತ್ತ ಅಂತ ಮಾಡಿರ. ಇವಾಗ ಡೆನ್ಸಿಟಿ ಇದನ್ನೇ ಹೇಳುತ್ತಾ. ಏನಂತ ಹೇಳುತ್ತಾ? ಒಂದು ವೇಳೆ ನನ್ನ ಹತ್ತಿರ 1 ಮೀಟರ್ ಕ್ಯೂಬ್ ಇತ್ತಂತ ತಿಳ್ಕೊರಿ, ಅಥವಾ 1 ಘನ ಇತ್ತ ತಿಳ್ಕೊರಿ. ಆ 1 ಮೀಟರ್ ಕ್ಯೂಬ್ ಅಂದ್ರ 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್. ಇದೇ ತರ 1 ಮೀಟರ್ ಕ್ಯೂಬ್ ಇನ್ನೊಂದಿತ್ತು, ಯಾವುದು? ಪ್ಲಾಸ್ಟಿಕ್ ಇತ್ತು ಅಂತ ತಿಳ್ಕೊರಿ. ಇಲ್ಲಿ 1 ಮೀಟರ್ ಇಂಟು 1 ಮೀಟರ್ ಇಂಟು 1 ಮೀಟರ್. ಇವೆರಡರಲ್ಲಿ ಅತಿ ಹೆಚ್ಚು ಸಾಂದ್ರತೆ ಯಾವ್ದಿರುತ್ತ, ಅತಿ ಹೆಚ್ಚು ಡೆನ್ಸಿಟಿ ಯಾವ್ದಿರುತ್ತ ವಿತ್ ರೆಸ್ಪೆಕ್ಟ್ ಟು ದೇರ್ ಸೈಜ್, ಅದೆಷ್ಟು ಸೈಜ್ ಇರುತ್ತ? ಒಂದು ವೇಳೆ ಇಷ್ಟೇ ಸೈಜ್ ಇರೋ 2 ಐಟಮ್ ತಗೊಂಡು ಅಂತ ತಿಳ್ಕೊರಿ. ಯಾವ್ದು ಡೆನ್ಸಿಟಿ ಜಾಸ್ತಿ ಇರ್ತೈತಿ ಅದು ಜಾಸ್ತಿ ವೇಟ್ ಇರುತ್ತ. ನಾನು ಹೇಳಕತ್ತೀನಲ್ಲ, ಇಷ್ಟು ಹತ್ತಿ ತಗೊಳಮಂತ, ಇಷ್ಟು ಕಬ್ಬಿಣ ತಗೊಳಮಂತ, ವೇಟ್ ಯಾವ್ದು ಜಾಸ್ತಿ ಇರುತ್ತಾ? ಆಬ್ವಿಯಸ್ಲಿ ಕಬ್ಬಿಣ ಇರುತ್ತೆ. ಯಾಕಂದ್ರ ಕಬ್ಬಿಣದ ಸಾಂದ್ರತೆ ಜಾಸ್ತಿ ಇರುತ್ತಾ. ಕಬ್ಬಿಣದ ಸಾಂದ್ರತೆ ನಾವು ಯಾವ್ದಕ್ ನೋಡ್ಬೇಕು? ಇದರದ್ದು ವಾಲ್ಯೂಮ್. ಹಂಗಂದ್ರೆ ನಾನೇನ್ ಹೇಳಿದ? ಸೈಜ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್. ಏನು? ಸೈಜ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್. ಈ ವಾಲ್ಯೂಮ್ ನ ನಾವು ಮೀಟರ್ ಕ್ಯೂಬ್ ಒಳಗಡೆ ಅಳತೆ ಮಾಡ್ತೀವ. ಸೈಜ್ ಅಥವಾ ವೇಟ್ ನ ನಾವೇನ್ ಮಾಡ್ತೀವಿ? ವೇಟ್ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್. ಈ ವೇಟ್ ನ ನಾವು ಕೆಜಿ ಒಳಗಡೆ ಮೂಲ ಮಾಡ್ತೀವಿ. ಹಂಗಾಗಿ SI ಯೂನಿಟ್, ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಯೂನಿಟ್ ಅಂತ ಕರೀತಾರೆ. SI ಅಂದ್ರೆ ಸ್ಟ್ಯಾಂಡರ್ಡ್ ಇಂಟರ್ನ್ಯಾಷನಲ್ ಯೂನಿಟ್. ಅದನ್ನ ನಾವು ಕೆಜಿ ಪರ್ ಮೀಟರ್ ಕ್ಯೂಬ್ ಒಳಗೆ, ಅಂದ್ರೆ ಕೆಜಿ ಅಂದ್ರೆ ಅದರ ವೇಟ್ ವಿತ್ ರೆಸ್ಪೆಕ್ಟ್ ಟು ದೇರ್ ಸೈಜ್, ಅಂದ್ರೆ ಎಷ್ಟು ಚಿಕ್ಕದಿರುತ್ತಾ ಅಷ್ಟು ವೇಟ್ ಜಾಸ್ತಿ ಇತ್ತಂದ್ರ ಅದನ್ನ ನಾವು ಡೆನ್ಸಿಟಿ ಜಾಸ್ತಿ ಇರುತ್ತಾ, ಅವಾಗ ಅದು ಏನಿರುತ್ತಾ ವೇಟ್ ಕೂಡ ಜಾಸ್ತಿ ಇರುತ್ತಾ. ಈಗ ನೋಡ್ರಿ, ಆಪ್ಷನ್ ಯಾವುದು? ಇದರಲ್ಲಿ ಆಪ್ಷನ್ ಕೆಜಿ ಪರ್ ಮೀಟರ್ ಸ್ಕ್ವೇರ್ ಕೊಟ್ರ ಮೀಟರ್ ಕ್ಯೂಬ್ ಆಗ್ತದೆ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಆರನೇ ಪ್ರಶ್ನೆಗೆ ಹೋಗಿನ ಮುಂಚೆ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನೂರು ವತಿಯಿಂದ ನಾವು ಮಾರ್ಚ್ 22ನೇ ತಾರೀಕು ಏನ್ ಮಾಡ್ತಾ ಇದೀವಿ? ಜೀನಿಯಸ್ ಅವಾರ್ಡ್, ಜೀನಿಯಸ್ ಎಂಟ್ರನ್ಸ್ ಎಕ್ಸಾಮ್ ತರ ಒಂದು ಅವಾರ್ಡ್ ಏನ್ ಮಾಡಕತ್ತೀವಿ? ಎಕ್ಸಾಮ್ ಕಂಡಕ್ಟ್ ಮಾಡಕತ್ತೀವಿ. ಎಲ್ಲಿ ಅಂದ್ರೆ ಸಿನ್ನೂರಲ್ಲಿ. ಈ ಎಕ್ಸಾಮ್ ಯಾರ್ಯಾರು ಬರಿಬಹುದು ಅಂತಂದ್ರೆ, ಪ್ರೆಸೆಂಟ್ 4ನೇ ತರಗತಿ ಯಾರು ಓದ್ತಾ ಇದ್ದೀರಿ, ಈಗ ಯಾವಾಗ ಸಮ್ಮರ್ ಇಂದ ಏನಾಗುತ್ತೆ 5ನೇ ತರಗತಿ ಸ್ಟಾರ್ಟ್ ಆಗ್ತಿರಲ್ಲ, ಅವರು ಈ ಎಕ್ಸಾಮ್ ನ ಬರಿಬಹುದು. ಯಾಕೆ ಬರಿಬೇಕಪ್ಪ? ಒಂದು ವೇಳೆ ನೀವು ಈ ಎಕ್ಸಾಮ್ ನ ಕ್ಲಿಯರ್ ಮಾಡಿ ಫಸ್ಟ್ ರ್ಯಾಂಕ್ ಏನಾದ್ರು ಬಂದ್ರೆ 10,001 ರೂಪಾಯಿ, ಸೆಕೆಂಡ್ ರ್ಯಾಂಕ್ ಏನಾದ್ರು ಬಂದ್ರೆ 7,501, ಥರ್ಡ್ ರ್ಯಾಂಕ್ ಬಂದ್ರೆ 5,001, ಫೋರ್ತ್ ರ್ಯಾಂಕ್ ಬಂದ್ರೆ 2,501, ಫಿಫ್ತ್ ರ್ಯಾಂಕ್ ಬಂದ್ರೆ 1,001. ಇದಷ್ಟೇ ಅಲ್ಲ, ಯಾವ ಸ್ಟಾರ್ಟಿಂಗ್ 20 ವಿದ್ಯಾರ್ಥಿಗಳು, ಟಾಪ್ 20 ವಿದ್ಯಾರ್ಥಿಗಳಿಗೆ ನಾವೇನ್ ಮಾಡ್ತೀವಿ? 1 ವರ್ಷ ಫ್ರೀ ಎಜುಕೇಶನ್ ಕೊಡ್ತೀವಿ. ಇದರಿಂದ ಅವರು ಸೈನಿಕ, ನವೋದಯ, ಕಿತ್ತೂರು, RMSA, RMS, ಆದರ್ಶ, ಮುರಾರ್ಜಿ ಈ ತರ ಪರೀಕ್ಷೆಗಳನ್ನ ಈಸಿಯಾಗಿ ಕ್ಲಿಯರ್ ಮಾಡ್ಕೊಂಡು ತಮ್ಮ ಬದುಕನ್ನ ಕಟ್ಕೋಬಹುದು. ಅದಕ್ಕಾಗಿ ಈ ಸುವರ್ಣ ಅವಕಾಶವನ್ನ ನೀವೇನ್ ಮಾಡ್ರಿ? ಮಿಸ್ ಮಾಡದೆ ಏನ್ ಮಾಡ್ರಿ? ಈ ಮೇಲಿರೋ ಕೊಟ್ಟರೆ ಯಾವ್ದೋ ನಂಬರ್ 9449771212 ಫೋನ್ ಮಾಡಿ. 200 ರೂಪಾಯಿ ಫೀಸ್ ಇರುತ್ತಾ. ಮಾರ್ಚ್ 22ಕ್ಕ ಪ್ರೀ ಅಡ್ವಾನ್ಸ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊರಿ, ಮಾಡ್ಕೊಂಡು ಬಂದು ಈ ಅವಕಾಶವನ್ನ ಗಿಟ್ಟಿಸಿಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು? ವಿಚ್ ಈಸ್ ದಿ ಲಾರ್ಜೆಸ್ಟ್ ಎನಿಮಲ್? ಲಾರ್ಜೆಸ್ಟ್ ಎನಿಮಲ್ ನೋಡ್ರಿ, ನಮಗ್ ಗೊತ್ತು ಲಾರ್ಜೆಸ್ಟ್ ಎನಿಮಲ್ ಅಂದ್ರೆ ಬ್ಲೂ ವೇಲ್ ಅಂತ. ಬ್ಲೂ ವೇಲ್ ಅಂದ್ರೆ ನೀಲಿ ತಿಮಿಂಗಲು. ಇಲ್ಲೇ ಪ್ರಶ್ನೆಯನ್ನ ನಾವು ಸರಿಯಾಗಿ ಓದಬೇಕು. ಆಬ್ವಿಯಸ್ಲಿ ನಾವು ನೀಲಿ ತಿಮಿಂಗಲ ಇದಕ್ಕೆ ರೈಟ್ ಆನ್ಸರ್. ಒಂದು ವೇಳೆ ವಿಚ್ ಈಸ್ ದಿ ಲಾರ್ಜೆಸ್ಟ್ ಎನಿಮಲ್ ಆನ್ ದಿ ಲ್ಯಾಂಡ್ ಅಂತ ಕ್ವಶನ್ ಕೊಟ್ಟಾಗ ಇದಕ್ಕಂತೂ ಇದು ರೈಟ್. ವಿಚ್ ಇಸ್ ದಿ ಲಾರ್ಜೆಸ್ಟ್ ಎನಿಮಲ್ ಆನ್ ಅರ್ತ್ ಯಾವುದು? ನೀಲಿ ತಿಮಿಂಗಲ. ಇದು ಆನೆಯ 30 ಪಟ್ಟು ಜಾಸ್ತಿ ಇರುತ್ತೆ. 30 ಟೈಮ್ಸ್ ಆಫ್ ಎಲಿಫೆಂಟ್ ಇರ್ತದೆ. ಯಾವುದು? ಬ್ಲೂ ವೇಲ್. ಒಂದು ವೇಳೆ ಕ್ವಶನ್ ನಾನು ಚೇಂಜ್ ಮಾಡಿ ವಿಚ್ ಈಸ್ ದಿ ಲಾರ್ಜೆಸ್ಟ್ ಎನಿಮಲ್ ಆನ್ ದಿ ಲ್ಯಾಂಡ್ ಅಂತ ಕೊಟ್ಟಾಗ ಏನಾಗ್ತಿತ್ತು? ಆನ್ಸರ್ ಏನಾಗ್ತಿತ್ತು? ಎಲಿಫೆಂಟ್ ಆಗ್ತಿತ್ತು. ಒಂದು ವೇಳೆ ವಿಚ್ ಈಸ್ ದಿ ಲಾರ್ಜೆಸ್ಟ್ ಎನಿಮಲ್ ಆನ್ ವಾಟರ್ ಅಂತ, ಇನ್ ವಾಟರ್ ಅಂತ ಕೇಳಿದಾಗ ಏನಾಗುತ್ತಾ? ವಾಪಸ್ ಬ್ಲೂ ವೇಲ್ ಆಗುತ್ತಾ. ಒಂದು ವೇಳೆ ವಿಚ್ ಈಸ್ ದಿ ಲಾರ್ಜೆಸ್ಟ್ ಎನಿಮಲ್ ಆನ್ ಅರ್ತ್ ಅಂತ ಕೇಳಿದಾಗ ಏನಾಗುತ್ತಾ? ಅವಾಗ ಕೂಡ ಬ್ಲೂ ವೇಲೇ ಆಗುತ್ತಾ. ಸರಿಯಾಗಿ ನೆನಪಿಟ್ಕೋರಿ. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಅಂತ. 7th ಕ್ವಶನ್, ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಅಂತ. ಈಗ ಪ್ರಶ್ನೆ ನೋಡ್ರಿ, ಬಹಳ ಸಿಂಪಲ್.
ಹೌ ಮೆನಿ ಟೈಮ್ಸ್ ಅ ಹೆಲ್ದಿ ಹ್ಯೂಮನ್ ಬೀಯಿಂಗ್ ರೆಸ್ಪಿರೇಟ್ಸ್ ಇನ್ ಎ ಮಿನಿಟ್? ಅಂದ್ರೆ ಒಂದು ನಿಮಿಷಕ್ಕೆ, ಒಂದು ಮಿನಿಟ್ಗೆ ನಾವು ಎಷ್ಟು ಸಲ ಉಸಿರಾಡ್ತೀವಿ? ಯಾರು ಆರೋಗ್ಯವಂತರು, ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಯಾರು ಅನಾರೋಗ್ಯವಂತರಾಗಿರ್ತಾರಲ್ಲ ಅವರ ಉಸಿರಾಟ ಕ್ರಿಯೆ ಮತ್ತು ಅವರ ಹಾರ್ಟ್ ಬೀಟ್ ಏನಿರುತ್ತೆ ಸಪರೇಟ್ ಆಗಿರುತ್ತೆ. ಅಂದ್ರೆ ಜಾಸ್ತಿನೂ ಆಗಿರ್ಬೋದು, ಕಡಿಮೆನೂ ಆಗಿರ್ಬೋದು. ಅದಕ್ಕೆ ಡಾಕ್ಟರ್ ಏನ್ ಮಾಡ್ತಾರೆ ಗೊತ್ತಾ, ಪಲ್ಸ್ ನ ಚೆಕ್ ಮಾಡ್ತಾರ ಅಥವಾ ಸ್ಟೆಥೋಸ್ಕೋಪ್ ತಗೊಂಡು ಹಾರ್ಟ್ ಬೀಟ್ ನ ಚೆಕ್ ಮಾಡ್ತಾರೆ. ಯಾವಾಗ ಹಾರ್ಟ್ ಬೀಟ್ ವೇರಿಯೇಷನ್ ಆಗುತ್ತಾ ಅಥವಾ ಪಲ್ಸ್ ವೇರಿಯೇಷನ್ ಆಗುತ್ತಾ ಅವಾಗ ಇವನು ಆರೋಗ್ಯವನ್ನು ಕಳ್ಕೊಂಡಿದ್ದಾನೆ, ಇವನು ಯಾವ್ದಾದ್ರು ರೋಗ ಬಂದಿರ್ಬೋದು ಅಂತ ಯಾರು ಡಿಸೈಡ್ ಮಾಡ್ತಾರೆ? ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಇಲ್ಲಿ ಆರೋಗ್ಯವಂತರು ಯಾರು ಇರ್ತಾರ, ಒಂದು ನಿಮಿಷಕ್ಕೆ 12ರಿಂದ 18 ಟೈಮ್ಸ್ ಏನ್ ಮಾಡ್ತಾರ? ಉಸಿರಾಟ ಕ್ರಿಯೆ ಮಾಡ್ತಾರ. ಇಲ್ಲಿ ನಾರ್ಮಲ್ ಆಗಿ ನಾವು 17 ಟೈಮ್ಸ್ ಏನಂತ ಕರಿತೀವಿ, 17 ಟೈಮ್ಸ್. ಇಲ್ಲಿ ಆಪ್ಷನ್ ಸೆಕೆಂಡ್ ಒನ್ 17 ಟೈಮ್ಸ್ ಉಸಿರಾಡ್ತೀವಿ. ಒಂದು ವೇಳೆ ಕ್ವಶನ್ ಏನ್ ಕೇಳಿದ್ರು, ಹೌ ಮೆನಿ ಟೈಮ್ಸ್ ಡಸ್ ಅ ಹಾರ್ಟ್ ಬೀಟ್ಸ್ ಇಫ್ ಏನೋ ಒಂದು ವೇಳೆ ಆರೋಗ್ಯವಂತ ಹ್ಯೂಮನ್ ಬೀಂಗ್ಸ್ ಯಾರು ಇರ್ತಾರಲ್ಲ ಅವರ ಹಾರ್ಟ್ ಬೀಟ್ಸ್ ಪರ್ ಮಿನಿಟ್ ಎಷ್ಟು ಟೈಮ್ಸ್ ಬೀಟ್ ಆಗುತ್ತಾ ಅಂತ ಕೇಳಿದಾಗ ಅವಾಗ ನಾವು 72 ಟೈಮ್ಸ್ ಅಂತ ಬರಿಬೇಕು. ಯಾವಾಗಿದು 72 ಟೈಮ್ಸ್ ಏನಿದು ಹಾರ್ಟ್ ಬೀಟ್. ನಾವು ಕ್ವಶನ್ ಸರಿಯಾಗಿ ಓದ್ಲಾರ್ದ ಅಥವಾ ಓದಿದ್ರೂ ಬರೀ ಹಾರ್ಟ್ ಬೀಟ್ ಅಷ್ಟೇ ಕೇಳ್ಬೋದಪ್ಪ ಅಂತಂದು ಏನ್ ಮಾಡ್ತೀವಿ, ಡೈರೆಕ್ಟ್ 72 ಅಥವಾ ಇದು ಯಾವ್ದಾದ್ರು ಬೇರೆ ಆಪ್ಷನ್ ಟಿಕ್ ಮಾಡ್ತೀವಿ. ಬಟ್ ನಾವು ಉಸಿರಾಟ ಕ್ರಿಯೆ ಅಂತ ಬಂದಾಗ 12ರಿಂದ 18 ಟೈಮ್ಸ್ ಪರ್ ಮಿನಿಟ್ ನ ಉಸಿರಾಡ್ತೀವಿ. ಆಪ್ಷನ್ 8 ಕ್ವಶನ್ ನೋಡ್ರಿ, ಘನ ಇಂಧನಕ್ಕೆ ಉದಾಹರಣೆ. ಆನ್ ಎಕ್ಸಾಂಪಲ್ ಫಾರ್ ಸಾಲಿಡ್ ಫ್ಯೂಲ್. ಈಗ ಸಾಲಿಡ್ ಫ್ಯೂಲ್ ಅಂತಂದ್ರೆ ಘನ, ಫ್ಯೂಲ್ ಅಂತಂದ್ರೆ ಇಂಧನ. ಈ ಇಂಧನ ಅಂತಂದ್ರೆ ಯಾವ್ದಾದ್ರು ಫೈರ್ ಹಚ್ಬೇಕಂದ್ರೆ ಬೇಕಾಗಿರುವಂತ ಒಂದು ಸಾಮಗ್ರಿ. ಕೆರೋಸಿನ್ ಅನ್ನೋದು ಏನಿದು, ಈ ಕೆರೋಸಿನ್ ಅನ್ನೋದು ಲಿಕ್ವಿಡ್ ಇದು, ಹೌದಾ? ಹೌದ್ರಿ, ಲಿಕ್ವಿಡ್ ರೀ. ನಾವು ನೋಡಿ ಹಂಗಂದ್ರೆ ಇದು ತಪ್ಪು. ಪೆಟ್ರೋಲ್ ಅನ್ನೋದು ಏನಿದು, ಇದು ಕೂಡ ಲಿಕ್ವಿಡ್. ಇದು ನಾವು ನೋಡಿರ್ತೀವಿ ಪೆಟ್ರೋಲ್ ಬಕ್ಕಳ ಹಾಕ್ಸೋಣ, ಇದು ಕೂಡ ತಪ್ಪು. ಡೀಸೆಲ್ ಕೂಡ ತಪ್ಪು, ಇದು ಕೂಡ ಏನಿದು ಲಿಕ್ವಿಡ್ ಇದು. ನೆಕ್ಸ್ಟ್ ಕಲ್ಲಿದ್ದಲು ಏನಿದು, ಇದು ಸಾಲಿಡ್ ಫ್ಯೂಲ್. ಕಲ್ಲಿದ್ದಲನ್ನು ನೀವು ನೋಡಿರ್ಬೋದು ಅಥವಾ ಕೇಳಿರ್ಬೋದು. ಕಲ್ಲಿದ್ದಲು ಹೆಂಗಾಗತ್ತ ಅಂತಂದ್ರ ಯಾವಾಗ ಸತ್ತ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ಸ್ ಇರ್ತಾವ ನೋಡು. ಈಗ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಅಥವಾ ಆರ್ಗ್ಯಾನಿಸಮ್ಸ್ ಏನಿರ್ತಾವು ದೊಡ್ಡ ದೊಡ್ಡ ಬಂಡೆಗಲ್ಲು ಅಥವಾ ಕಲ್ಲಿನ ಕೆಳಗಡೆ ಸಿಕ್ಕಿಬಿದ್ದು ಥೌಸಂಡ್ಸ್ ಇಯರ್ಸ್ ಒಳಗಡೆ ಏನು ಟೆಂಪರೇಚರ್, ಪ್ರೆಷರ್ ಇದಕ್ಕೆ ಒಳಗಾಗಿ ಅವೇನಾಗ್ತಾವು ಕಲ್ಲಿದ್ದಲಾಗಿ ಪ್ರೊಡ್ಯೂಸ್ ಆಗ್ತಾವು. ಇದನ್ನ ನಾವು ಪಳೆಯುಳಿಕೆ ಇಂಧನಗಳು ಅಂತ ಕರಿತೀವಿ. ಇವೆಲ್ಲ ಏನಿವು ಫಾಸಿಲ್ ಫ್ಯೂಲ್ಸ್. ಇವೇನಿವು ಫಾಸಿಲ್ ಫ್ಯೂಲ್ಸ್ ಅಂದ್ರ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಇಂದ ಆಗಿರುವಂತ ಫ್ಯೂಲ್ಗಳು, ಇಂಧನಗಳು. ಇದನ್ನ ನಾವು ಈ ಪೆಟ್ರೋಲ್, ಡೀಸೆಲ್ ಮತ್ತೆ ಈ ಕೆರೋಸಿನ್ ಏನು ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಗಾಡಿಗಳಿಗೆ ಪೆಟ್ರೋಲ್ ಮತ್ತೆ ಡೀಸೆಲ್, ಕಾರ್ಗಳಿಗೆ, ಬಸ್ಗಳಿಗೆ ಡೀಸೆಲ್ ಯೂಸ್ ಮಾಡ್ತೀವಿ, ಬೈಕ್ಗಳಿಗೆ ಪೆಟ್ರೋಲ್ ಯೂಸ್ ಮಾಡ್ತೀವಿ, ಕೆರೋಸಿನ್ ಮನೆಯಲ್ಲೇ ಚಿಮ್ಮಣದೇನೆ ಹಚ್ಚಕ್ಕ ಮತ್ತೆ ಬೇರೆ ಬೇರೆ ಯೂಸ್ ಮಾಡ್ತೀವಿ. ಕೋಲನ್ನ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡಕ, ಯಾವ್ದಕ್ಕ ಎಲೆಕ್ಟ್ರಿಸಿಟಿ ಅಂದ್ರೆ ಕರೆಂಟ್. ನಮ್ಮ ಮನೇಲಿ ಬರುತ್ತಲ್ಲ ಲೈಟ್, ಕರೆಂಟ್ ಅನ್ನೋದು ಅದನ್ನ ಪ್ರೊಡ್ಯೂಸ್ ಮಾಡಕ ಕಲ್ಲಿದ್ದಲ್ನ ಮೇಜರ್ಲಿ ಯೂಸ್ ಮಾಡ್ತೀವಿ. ಪ್ಲಸ್ ಮೊದಲ ಕಲ್ಲಿದ್ದಲ್ನ ಸ್ಟೀಮ್ ಇಂಜಿನ್ ನಲ್ಲಿ ಕಲ್ಲಿದ್ದಲ್ನ ಏನ್ ಮಾಡ್ತಿದ್ರು, ಯೂಸ್ ಮಾಡ್ತಿದ್ರು. ನೆಕ್ಸ್ಟ್ ಕ್ವಶನ್ ಹೋಗೋಣ, ಪ್ರಶ್ನೆ ನಂಬರ್ 9. 9th ಕ್ವಶನ್ ಏನೈತಿ, ಈ ಕೆಳಗಿನಗಳಲ್ಲಿ ಮಿಶ್ರಹಾರಿ ಪ್ರಾಣಿ ಯಾವುದು? ಆಮ್ನಿವೋರಸ್ ಅನಿಮಲ್ ಅಮಾಂಗ್ ದಿ ಫಾಲೋವಿಂಗ್ ಈಸ್. ಆಮ್ನಿವೋರಸ್ ಅಂತಂದ್ರೆ ಏನಪ್ಪಾ, ಫಸ್ಟ್ ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಎರಡನ್ನೂ ಸೇವಿಸಕಂತ, ಎರಡನ್ನೂ ತಿನ್ನುವಂತ, ಇವೆರಡನ್ನು ತಿನ್ನುವಂತವನು ಅಂತರ್ನ ಏನಂತ ಕರೀತಾರ? ಆಮ್ನಿವೋರಸ್, ಮಿಶ್ರಹಾರಿ ಅಂತ ಕರಿತಾರ. ಯಾರು ಮಾಂಸನ ತಿಂತಾರ ಮತ್ತೆ ಸಸ್ಯನ ಸೇವಿಸ್ತಾರ. ಸಪೋಸ್ ಎಕ್ಸಾಂಪಲ್ ನಾವು ಹ್ಯೂಮನ್ ಬೀಯಿಂಗ್ಸ್ ಮತ್ತ ಕ್ಯಾಟ್ಸ್, ಬಿಯರ್ ಅಂದ್ರೆ ಕರಡಿ ಮತ್ತ ಡಾಗ್ಸ್ ಕೂಡ ನಾವು ಹೇಳ್ಬೋದು. ಈಗ ಇಲ್ಲಿ ಆಪ್ಷನ್ಸ್ ನೋಡ್ರಿ, ಎಲಿಫೆಂಟ್ ಏನ್ ತಿನ್ನುತ್ತಾ? ಎಲಿಫೆಂಟ್ ಅನ್ನೋದೇನಿದು ಹರ್ಬಿವೋರ್. ಇದೇನಿದು ಹರ್ಬಿವೋರ್. ಇದೇನಿದು ಲಯನ್, ಇದು ಕಾರ್ನಿವೋರ್. ಇದೇನಿದು ಆಮ್ನಿವೋರ್, ಇದು ಕೂಡ ಹರ್ಬಿವೋರ್. ಹಂಗಂದ್ರೆ ಹರ್ಬಿವೋರ್ ಕಾರ್ನಿವೋರ್ ಅಂತಂದ್ರೆ ಏನ್ರಿ? ಈಗ ಹೇಳಿದ್ರೆ ಆಮ್ನಿವೋರ್ ಅಂತಂದ್ರೆ ಏನಂತ ಹೇಳಿದೆ. ಹಂಗಂದ್ರೆ ಹರ್ಬಿವೋರ್ ಅಂತಂದ್ರೆ ಏನು? ಹರ್ಬಿವೋರ್ ಅಂತಂದ್ರೆ ಹರ್ಬ್ಸ್ ಅಂತಂದ್ರೆ ಬರೀ ಪ್ಲಾಂಟ್ಸ್ ನ ತಿನ್ನುವಂಥವು. ಫಾರ್ ಎಕ್ಸಾಂಪಲ್
ಫಾರ್ ಎಕ್ಸಾಂಪಲ್ ಏನಪ್ಪಾ, ಈಗ ನೋಡಿ ಸಪೋಸ್ ಡಿಯರ್ ಅಂದ್ರೆ ಜಿಂಕೆ, ಜಿಂಕೆ ಅಥವಾ ಕೌ ಅಥವಾ ಗೋಟ್ ಅಥವಾ ಶೀಪ್, ಇವೆಲ್ಲ ಏನಿವು ಹರ್ಬಿವರ್, ಬರೀ ಹರ್ಬ್ಸ್ ಅಥವಾ ಪ್ಲಾಂಟ್ಸ್ ತಿನ್ನುವು. ಇನ್ನೊಂದು ಯಾವ್ದೈತೆ ಆಪ್ಷನ್, ಕಾರ್ನಿವೋರ್. ಕಾರ್ನಿವೋರ್ ಅಂತಂದ್ರೆ ಏನಪ್ಪಾ, ಈ ಕಾರ್ನಿವೋರ್ ಅಂತಂದ್ರೆ ಏನು, ಮಾಂಸವನ್ನ ತಿನ್ನುವ, ಏನು ಮಾಂಸ. ಮಾಂಸವನ್ನ ಯಾವ ತಿಂತಾರ, ಈ ಮಾಂಸನ ಯಾವ ತಿಂತಾರಪ್ಪ, ಟೈಗರ್, ಟೈಗರ್ ತಿನ್ನುತ್ತ, ಲಾಯನ್ ತಿನ್ನುತ್ತ. ನೆಕ್ಸ್ಟ್ ಯಾವ್ದು ಸಿಗುತ್ತಾ, ಬೇಕಾದಷ್ಟು ನರಿ, ನರಿ ಕೂಡ, ನರಿ, ಚೀತಾ, ಲೆಪಾರ್ಡ್, ಈ ತರ ಇವನ್ನೆಲ್ಲ ಏನಂತ ಕರಿತೀವಿ, ಕಾರ್ನಿವೋರ್. ಒಂದ್ ವೇಳೆ ಎರಡನ್ನೂ ತಿಂದ್ರ ನಂತರ ಅವ್ರಿಗೆ ಏನಂತ ಕರಿತೀವಿ ನಾವು, ಆಮ್ನಿವೋರ್ ಅಂತ. ಏನಂತ ಕರಿತೀವಿ, ಆಮ್ನಿವೋರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡೋಣ. 10th ಕ್ವಶನ್, ಕ್ವಶನ್ ನಂಬರ್ 10 ಏನೈತೆ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ಜಲ ಮಾಲಿನ್ಯಕ್ಕೆ ಕಾರಣವಲ್ಲ ಅಂತ ಕೇಳ್ಯಾರ. ಕಾರಣ ಹೌದಾ ಅಥವಾ ಕಾರಣ ಅಲ್ಲ, ಕ್ವಶನ್ ಸರಿಯಾಗಿ ಓದ್ಬೇಕು ನಾವು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ರೀಸನ್ ಫಾರ್ ವಾಟರ್ ಪೊಲ್ಯೂಷನ್. ಅವಸರದಾಗ ಏನ್ ಮಾಡ್ತೀವಿ ನಾವು, ತಪ್ಪು ಓದ್ಬಿಡ್ತೀವಿ, ತಪ್ಪು ಆನ್ಸರ್ ಹಾಕ್ಬಿಡ್ತೀವಿ. ಕ್ರಿಮಿ ನಾಶಕಗಳನ್ನು ನದಿಗೆ ಸೇರಿಸುವುದು, ಆಡಿಂಗ್ ಇನ್ಸೆಕ್ಟಿಸೈಡ್ಸ್ ಟು ರಿವರ್, ಇದರಿಂದ ವಾಟರ್ ಪೊಲ್ಯೂಷನ್ ಖಂಡಿತ ಆಗುತ್ತಾ. ಅಂದ್ರೆ ಯಾವನ್ನ ನಾವು ಎಣ್ಣೆ ಹೊಡಿತೀವಿ ನೋಡು, ಈಗ ಗಿಡಗಳಿಗೆ ಹುಳ ಆಗ್ಬಾರ್ದು ಅಂತ ಎಣ್ಣೆ ಹೊಡಿತೀವಲ್ಲ, ಆ ಎಣ್ಣಿನ ನಾವು ರಿವರ್ಸ್ ಸೇರಿಸಿದ್ರೆ ಪಕ್ಕ ವಾಟರ್ ಪೊಲ್ಯೂಷನ್ ಆಗುತ್ತಾ? ಹೌದು, ವಾಟರ್ ಪೊಲ್ಯೂಷನ್ ಆಗುತ್ತೆ ಇದರಿಂದ. ಹಂಗಂದ್ರ ಯಾವುದು ಅಲ್ಲ ಅಂತ ಕೇಳ. ನೆಕ್ಸ್ಟ್, ಉಳಿಕೆ ಆಹಾರ ಪದಾರ್ಥಗಳನ್ನು ಕೆರೆಗಳಿಗೆ ಸೇವಿಸುವುದು, ಆಡಿಂಗ್ ಫುಡ್ ರೆಸಿಡ್ಯೂವಲ್ಸ್ ಟು ದ ಪಾಂಡ್, ಯಾವ್ದು ಉಳಿದಿರೋ ಊಟ ಇರುತ್ತಲ್ಲ ಅದನ್ನ ಕೆರೆಗೆ ಸೇರಿಸಿದ್ರೆ ವಾಟರ್ ಪೊಲ್ಯೂಷನ್ ಆಗುತ್ತಾ? ಹೌದು, ಇದರಿಂದ ವಾಟರ್ ಪೊಲ್ಯೂಷನ್ ಆಗುತ್ತಾ. ವಿಷ ಅನಿಲಗಳನ್ನು ಗಾಳಿಗೆ ಸೇರಿಸುವುದು, ಆಡಿಂಗ್ ಪಾಯ್ಸನಸ್ ಗ್ಯಾಸಸ್ ಇಂಟು ಏರ್. ಇಲ್ಲಿ ನೋಡ್ರಿ ಏರ್ ಅಂತ ಹೇಳ್ಯಾರ, ಇವಾಗ ಏನಾಗುತ್ತಾ, ಏರ್ ಪೊಲ್ಯೂಷನ್ ಆಗುತ್ತಾ, ಏನಾಗುತ್ತಾ, ಏರ್ ಪೊಲ್ಯೂಷನ್ ಆಗುತ್ತಾ. ಯಾವುದು ಅಲ್ಲ ಅಂತ ಕೇಳಾರಲ್ಲ, ಅದಕ್ಕಾಗಿ ಆಪ್ಷನ್ ಸಿ ಅಲ್ಲ. ಯಾವುದಕ್ಕ, ಜಲ ಮಾಲಿನ್ಯಕ್ಕೆ ಉದಾಹರಣೆ. ಆಪ್ಷನ್ ಡಿ ಒಂದು ನೋಡೋಣ ಅಂತ. ರಾಸಾಯನಿಕಗಳನ್ನು ನೀರಿಗೆ ಸೇವಿಸುವುದು, ಆಡಿಂಗ್ ಕೆಮಿಕಲ್ಸ್ ಇಂಟು ವಾಟರ್, ಇದರಿಂದನೂ ವಾಟರ್ ಪೊಲ್ಯೂಷನ್ ಆಗುತ್ತೆ. ಅಂದ್ರೆ ಕೆಮಿಕಲ್ಸ್ ಇರ್ತಾವ ನೋಡಿ, ಫ್ಯಾಕ್ಟರಿಯಿಂದ ಬರುವಂತ ಕೆಮಿಕಲ್ಸ್, ಅದನ್ನ ನೀರಿಗೆ ಸೇರಿಸಿದ್ರೆ ಏನಾಗುತ್ತಾ, ವಾಟರ್ ಪೊಲ್ಯೂಷನ್ ಆಗುತ್ತೆ. ಸರಿ, ಇವತ್ತಿಗೆ ಇಷ್ಟು ಸಾಕು. ಮತ್ತೆ ನಾಳೆ 10 ಕ್ವಶನ್ಸ್ ತಗೊಂಡ್ಬರ್ತೀನಿ. ಥ್ಯಾಂಕ್ ಯು.